ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸುಹಾಸಿನಿ. ಇದು ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ವೈಕುಂಠ ಏಕಾದಶಿ ದಿನ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಬ್ಬದ ದಿನಗಳಲ್ಲಿ ಇಲ್ಲ ಏನಾದರೂ ಸ್ಪೆಷಲ್ ಡೇಸಲ್ಲಿ ಪೂಜೆ ಅಂತಂದರೆ ಬೆಳಗ್ಗೆನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸ್ವಲ್ಪ ಲೇಟ್ ಆದರೂ ಸಂಜೆನೇ ಪೂಜೆ ಮಾಡಬೇಕಾಗತ್ತೆ. ಸೊ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಳ್ಳೋಣ ಅಂತೇಳಿ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಏನೆಲ್ಲ ಕುಕ್ ಮಾಡ್ಕೊಂಡಿದ್ದೆ, ಇವತ್ತಿನ ನನ್ನ ಡೇ ಹೇಗಿತ್ತು ಅಂತ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕೊನೆ ತನಕ ನೋಡಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಸೊ ಇವತ್ತಿನ ಡೇ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಸಿಂಪಲ್ ರಂಗೋಲಿನ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ವಾ, ರಂಗೋಲಿ ಏನಾದರೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಎಷ್ಟೇ ಬೇಗ ಎದ್ದು ಕೆಲಸ ಮುಗಿಸ್ಕೊಳ್ಳೋಣ ಅಂತಂದ್ರೂ ಲೇಟ್ ಆಗಿಬಿಡುತ್ತೆ. ಒಬ್ಬೊಬ್ಬರೇ ಇದ್ದು ಕೆಲಸ ಮಾಡ್ಕೊಳ್ಳೋದಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ವೈಶು ಮಲಗಿರ್ಬೇಕಾದ್ರೆ ನಾನು ಅವಳ ಜೊತೆಯಲ್ಲೇ ಮಲಗಿದ್ರೆ ಅವಳು ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ನಾನೇನಾದರೂ ಸ್ವಲ್ಪ ಬೇಗ ಎದ್ದು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬಂದಾಗ ಅವಳು ಕಂಪ್ಲೀಟಾಗಿ ನಿದ್ದೆ ಮಾಡೋದಿಲ್ಲ. ಅವಾಗವಾಗ ಎದ್ದೊಳ್ತಾನೆ ಇರ್ತಾಳೆ. ಅವಳು ಕಂಪ್ಲೀಟ್ ನಿದ್ದೆ ಮಾಡಿ ಎದ್ರೇ ಅವಳು ಚೆನ್ನಾಗಿರ್ತಾಳೆ. ಇಲ್ಲಾಂದರೆ ಡೇ ಎಲ್ಲ ಒಂಥರ ಮಂಕಾಗಿ ಅಳ್ತಾನೆ ಇರ್ತಾಳೆ, ನನಗೇನು ಕೆಲಸ ಮಾಡ್ಕೊಳ್ಳೋದಕ್ಕೂ ಬಿಡೋದಿಲ್ಲ. ಸೊ ಅವಳು ಎದ್ದಾಗೆಲ್ಲ ಮಲಗಿಸಿ ಬರ್ತಾ ಇರ್ತೀನಿ. ಅವಳು 9 o'clockಗೆ ಎದ್ರೇ ಅವಳದು ಕಂಪ್ಲೀಟ್ ನಿದ್ದೆ ಆಗಿರುತ್ತೆ. ಸೊ ಹಾಗಾಗಿ ನನ್ನ ಕೆಲಸನೂ ಹಂಗೆ ಡಿಲೇ ಆಗ್ತಾ ಇರುತ್ತೆ. ಕೆಲವೊಂದು ಸರಿ ಅಂದ್ಕೊಂಡಿದ್ದ ಟೈಮ್ಗೆ ಪೂಜೆ ಮಾಡೋಕ್ಕಾಗೋದಿಲ್ಲ. ಸೊ ಅವಳನ್ನ ನಿದ್ದೆ ಮಾಡಿಸಿ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಗಿಡಗಳಿಗೆಲ್ಲ ನಾನು ಸ್ವಲ್ಪ ನೀರು ಹಾಕಿ ನಾನು ಫ್ರೆಶ್ ಅಪ್ ಆದೆ. ಹರ್ಷಗೆ ಸ್ಯಾಟರ್ಡೇ ಸ್ಕೂಲ್ ಹಾಲಿಡೇ ಇರುತ್ತೆ. ಅವನು TV ಸೌಂಡ್ ಇಟ್ಕೊಂಡಿರೋದಕ್ಕೆ ಅವಳು ಸೌಂಡ್ಗೆ ಎದ್ಬಿಟ್ಲು. ಅಷ್ಟೊತ್ತಿಗೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಪೂಜೆನೂ ಸ್ಟಾರ್ಟ್ ಮಾಡಿದ್ದೆ. ನೈವೇದ್ಯಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತೇಳಿ ಜಸ್ಟ್ ಒಂದು ಆ್ಯಪಲ್ನ ಇಟ್ಟು ನಾನು ಪೂಜೆನ ಮುಗಿಸ್ಕೊಂಡೆ. ಯೂಶಲಿ ಯಾವಾಗಲೂ ನಾನು ಸ್ಯಾಟರ್ಡೇಸ್ ಕಳಶನ ತೆಗೆದು ಪೂಜೆ ಮಾಡೋದು, ಬಟ್ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಫ್ರೈಡೇನೇ ಕಳಶ ಇಡ್ತಾ ಇದ್ದೀನಿ. ಸ್ಯಾಟರ್ಡೇ ಬೇಕಾದರೆ ಹಾಗೆ ಹೂವು ತೆಗೆದು ಪೂಜೆ ಮಾಡ್ಕೋಬೋದು ಅಂತೇಳಿ. ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ಕಾಯನ್ನು ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಒಣಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ರುಬ್ಕೊಂಡಿರೋ ಕಾಯಿ ಮತ್ತು ಅದ್ರದ್ದು ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 5 minutes ಬಾಯ್ಲ್ ಆಗೋಕ್ಕೆ ಬಿಟ್ಟು ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕಾಯನ್ನು ರೆಡಿ ಆಗುತ್ತೆ. ಈ ರೆಸಿಪಿದು ಫುಲ್ ವಿಡಿಯೋ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಚೆಕ್ ಮಾಡ್ಬೋದು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಮಧ್ಯಾಹ್ನದ ಅಡುಗೆಗೂ ಇವಾಗಲೇ ರೆಡಿ ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ದಾಲ್ ರಸಮ್ ಮಾಡಿಕೊಂಡು ಬಜ್ಜಿ ಮಾಡ್ಕೊತಾ ಇದ್ದೀನಿ. ಈ ಗ್ಯಾಪಲ್ಲೇ ವೈಶುಗೂ ಸ್ನಾನ ಎಲ್ಲ ಮಾಡಿ ಮುಗಿಸಿದ್ದೆ. ಬ್ರೇಕ್ಫಾಸ್ಟ್ ಕೊಟ್ಟು ಅವಳಿಗೆ ಕಿವಿ ಫ್ರೂಟ್ ಬೇಕಂತ ಕೇಳ್ತಾ ಇದ್ಲು. ಸೊ ಹಾಗಾಗಿ ಅವಳಿಗೂ ಕಟ್ ಮಾಡಿ ಕೊಟ್ಟೆ. ದಾಲ್ ರಸಮ್ ನೀವೆಲ್ಲ ಹೇಗೆ ಮಾಡ್ತಿರೋ ನಾನು ಅದೇ ರೀತಿಯೇ ಮಾಡ್ಕೊಳ್ಳೋದು. ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ. ಜೀರಿಗೆ ಮತ್ತು ಮೆಣಸನ್ನು ಅಷ್ಟೇ ಫ್ರೈ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕೆ ಬೇಕಾಗಿರೋಷ್ಟು ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವನ್ನ ತೊಗೊಂಡಿದ್ದೀನಿ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ಒಂದು ಕುಕ್ಕರ್ಗೆ ಸ್ವಲ್ಪ ಬೇಳೆ ಮತ್ತು 2 ರಿಂದ 3 ಚಿಕ್ಕ ಟೊಮೆಟೊನ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ. ಫುಲ್ ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು, ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನೆನೆ ಹಾಕ್ಕೊಂಡಿದ್ದೆ.
ಸೊ ಇವಾಗ ತೋರಿಸ್ಕೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿ ಒಗ್ಗರಣೆ ಮಾಡಿಕೊಂಡು ಆವಾಗಲೇ ಬೇಯಿಸಿಟ್ಕೊಂಡಿರೋಂಥ ಬೇಳೆನ ಹಾಕಿ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಂಡು ಸಾಲ್ಟ್ ಹಾಕಿ ಒಂದು 5 ಮಿನಿಟ್ಸ್ ಕುದಿಸ್ಕೊಂಡ್ರೆ ದಾಲ್ ರಸಮ್ ರೆಡಿ ಆಗಿರುತ್ತೆ. ಇದಕ್ಕೆ ಸ್ವಲ್ಪ ರೈಸ್ನ ಮಾಡಿಕೊಂಡೆ ಮತ್ತು ಸ್ವಲ್ಪ ಬಜ್ಜಿ ಮೆಣಸಿನ್ಕಾಯಿ ಇತ್ತು, ಬಜ್ಜಿ ಹಾಕ್ಕೊಂಡು ಮಧ್ಯಾಹ್ನದ ಲಂಚು ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೆ. ವೈಶುದು ಅರ್ಧಂಬರ್ಧ ನಿದ್ದೆ ಆಗಿತ್ತಲ್ವಾ, ತಲೆ ಸ್ನಾನ ಮಾಡಿಸಿದ್ದಕ್ಕೆ ನಿದ್ದೆ ಬಂದುಬಿಟ್ಟಿತ್ತು. ಇದೆಲ್ಲ ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಆಲ್ರೆಡಿ 12:30 1 o'clock ಆಗಿತ್ತು. ಸೊ ಅವಳು ನಿದ್ದೆ ಮಾಡಿಸಿ, ಸೊ ನನಗೂ ಸ್ವಲ್ಪ ಕೆಲಸ ಆಯಿತು ಮಾಡ್ಕೊಳ್ಳೋಣ ಅಂತ. ಯೂಶ್ವಲಿ ಯಾವಾಗಲೂ ಮುನಿನೇ ತರಕಾರಿ ತೊಗೊಬರ್ತಾರೆ ಅಲ್ವಾ. ಸೊ ಹಸಿಮೆಣ್ಸಿನ್ಕಾಯಿನ ಖಾರ ಇರೋದನ್ನ ತರಿಸ್ಕೊಂಡಿದ್ದೆ. ಖಾರ ಜಾಸ್ತಿ ಬೇಕು ಅಂತ ಚಿಕ್ಕ ಮೆಣಸಿನ್ಕಾಯಿನ ಒಣಗಿಸಿ ಇಟ್ಕೊಂಡಿದ್ದೆ. ಒಣಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಒಣಗಿತ್ತು, ಅದನ್ನೆಲ್ಲ ತೊಟ್ಟು ಬಿಡಿಸ್ಕೊಂಡು ಎತ್ತಿಟ್ಕೊಂಡಿದ್ದೆ. ಈವ್ನಿಂಗ್ 4:30 ಆಗಿತ್ತು. ಚಿಕ್ಕದೊಂದು ಬಳೆ ತೊಗೋಬೇಕು ಅಂತ ಅಂಗಡಿಗೆ ಹೋಗ್ತಾ ಇದ್ದೀವಿ. ವೈಶು ಎಲ್ಲ ಹೋಗ್ತಿರೋದು? ಹಾಂ, ನೀವೇ ಈ ಕಡೆ ನೋಡಿಲಿ. ಎಲ್ಲ ಹೋಗ್ತಾ ಇರೋದು? ಹೌದಾ? ತಿಂದೆ? ಏನು ಬ್ರೇಕ್ಫಾಸ್ಟ್ ತಿಂದೆ? ಎಷ್ಟು ತಿಂದೆ? ಈ ಕಡೆ ತೋರಿಸಿಲ್ಲ, ಇಲ್ಲಿ ನೋಡಿಲಿ. ಎಷ್ಟು ತಿಂದೆ? ಒಂದು ಪಲಾವ್ ನೋಡಿ. ನಾನು ಪ್ರಿಪೇರ್ ಮಾಡಿರೋದು ಕಾಯನ್ನು ಅವಳು ನೋಡಿದ್ರೆ ಪಲಾವ್ ಅಂತಿದ್ದಾಳೆ. ಕ್ಯಾಮ್ರಾ ನೋಡಿದ ತಕ್ಷಣ ಸಾಕು ಫುಲ್ ಜೋಶಲ್ಲಿ ಹಾಯ್ ಅಂತ ಸ್ಟಾರ್ಟ್ ಮಾಡ್ತಾಳೆ. ಸೊ ಬಳೆ ಅಂದರೆ ಬೆಳ್ಳಿ ಬಳೆ ತೊಗೊಂಡು ಅಂತ ಬಂದಿದ್ದು. ನನಗೆ ಫ್ರೆಂಡ್ಸ್ ಇರೋದು ತುಂಬ ಕಡಿಮೆ. ರೀಸೆಂಟಾಗಿ ನನ್ನ ಫ್ರೆಂಡ್ಗೆ ಡೆಲಿವರಿ ಆಯಿತು, ಗರ್ಲ್ ಪಾಪು. ಸೊ ಪಾಪುಗೆ ಚಿಕ್ಕದಾಗಿ ಬಳೆ ತಗೊಳ್ಳೋಣ ಅಂತ ಶಾಪ್ಗೆ ಬಂದಿದ್ದು. ಇನ್ನೂ ಚಿಕ್ಕ ಪಾಪು ಜಸ್ಟ್ 5 days ಆಗಿದೆ. ಸೊ ತುಂಬ ಹೆವಿ ಆಗಿರೋದು ಬೇಡ ಅಂತೇಳಿ ಸಿಂಪಲ್ ಡಿಸೈನನ್ನೇ ತೊಗೊಂಡಿದ್ದೀನಿ. ಸೊ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಜೊತೆಗೆ ಬೇರೆ ಇನ್ನೂ ಒಂದು ಐಟಮ್ನ ತೊಗೊಂಡಿದ್ದೀನಿ. ಅದಕ್ಕೆ ಹಾಕಬೇಕಾಗಿರೋಂಥ ಒಂದು ಚಿಕ್ಕ ವಸ್ತು ಸಿಕ್ಕಿಲ್ಲ ಅಂತೆ. ಸೊ ಅದು ಏನು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಸದ್ಯಕ್ಕೆ ಬಳೆನ ಮಾತ್ರ ತೊಗೊಂಡು ಮನೆಗೆ ಬಂದ್ವಿ. ಏನದು ವೈಶು? ಹಾಂ, ತಿನ್ನು, ತೋರಿಸು, ಅದರಲ್ಲಿಡು. ತಿನ್ನು. ಹಾಗೆ ಬರ್ತಾ ಆನ್ ದ ವೇಲಿ ಕಾಂತಿ ಸ್ವೀಟ್ಸ್ಗೆ ಹೋಗಿ ಬಂದ್ವಿ. ವೈಶು ತಿಂತಾ ಇರೋ ಸ್ವೀಟು ಜಸ್ಟ್ 2 bites ಆಗುತ್ತೆ. 120 rupees ಒಂದು ಸ್ವೀಟು. ಕಾಂತಿ ಸ್ವೀಟ್ಸಲ್ಲಿ ಕ್ವಾಲಿಟಿ ಹೇಗಿರುತ್ತೋ ಪ್ರೈಸಸ್ಸು ಹಾಗೆ ಚೆನ್ನಾಗಿರುತ್ತೆ ಅಲ್ವಾ. ಸೊ ಬರಬೇಕಾದ್ರೆ ನಾವು ಇದು ಜೀರಾ ಬಿಸ್ಕೆಟ್ ಅಂತೆ, ಸಾಲ್ಟಾಗೂ ಇತ್ತು, ಚೆನ್ನಾಗಿತ್ತು. ಇದೊಂದು ಸ್ವಲ್ಪ ತಗೊಂಡ್ವಿ. ಹಾಗೆ ಬೆಣ್ಣೆ ಬಿಸ್ಕೆಟ್ ತಗೊಂಡು ಕಾಜು ಕತ್ಲಿನ ತಗೊಂಡ್ವಿ. ಇದ್ರದ್ದು ಬಾಕ್ಸಸ್ ಎಲ್ಲ ಎಷ್ಟು ಕ್ಯೂಟಾಗಿದೆ. ಇದಕ್ಕೆ ಒಂದೊಂದು ಸ್ವೀಟ್ಗೂ ಸಪ್ರೇಟಾಗಿ ಬಾಕ್ಸಸ್ನ ಡಿಸೈನ್ ಮಾಡಿದ್ದಾರೆ. ನನಗಂತೂ ಬಾಕ್ಸಸ್ ಪ್ಯಾಕಿಂಗ್ಗೆ ತುಂಬ ಚೆನ್ನಾಗಿತ್ತು. ಇದು ಸ್ವೀಟ್ ಹೆಸ್ರೇನೋ ಗೊತ್ತಿಲ್ಲ, ಬಟ್ ಏನೋ ಹಲ್ವಾ ಅಂತ ಮೆನ್ಷನ್ ಮಾಡಿದ್ರು, ಎಕ್ಸಾಕ್ಟಾಗಿ ಅಬ್ಸರ್ವ್ ಮಾಡಲಿಲ್ಲ. ಇದು ಗಟ್ಟಿಯಾಗಿತ್ತು, ಬಟ್ ಸ್ವೀಟ್ ಅಂತೂ ಸಕ್ಕದಾಗಿತ್ತು. ಇದು ಗೀಯಲ್ಲಿ ಮಾಡಿರೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಸೊ ಇದು ಯಾರಾದರೂ ಕಾಂತಿ ಸ್ವೀಟ್ಸ್ಗೆ ಯಾರಾದರೂ ಹೋದರೆ ಇದನ್ನು ಒಂದ್ಸರಿ ಟೇಸ್ಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಸ್ವೀಟ್ಸ್ ಎಲ್ಲ ಖಾಲಿ ಆದರೂ ಈ ಬಾಕ್ಸ್ನ ಬಿಸಾಕೋದಕ್ಕೆ ನನಗೆ ಇಷ್ಟನೇ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಅಷ್ಟೇ ಥಿಕ್ನೆಸ್ ಕೂಡ ಇದೆ. ಎವ್ರಿ ಸ್ವೀಟ್ ಅಂದರೆ ಡಿಫ್ರೆಂಟ್ ಸ್ವೀಟ್ಸ್ಗೂ ಒಂದೊಂದು ಬಾಕ್ಸ್ ಇತ್ತು. ಸೊ ಇಷ್ಟು ತಗೊಂಡು ಮನೆಗೆ ಬಂದ್ವಿ. ಮಾರ್ನಿಂಗ್ ಪೂಜೆ ಮಾಡೋವಾಗೂ ನಾನು ದೇವ್ರ ಹತ್ರ ಏನೂ ಇಟ್ಟಿರಲಿಲ್ಲ. ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಏನಾದರೂ ಒಂದು ಸ್ವೀಟ್ ರೆಸಿಪಿನ ಮಾಡೋಣ ಅಂತೇಳಿ ಲಾಡುನ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಗ್ಲಾಸಲ್ಲಿ ಸ್ವಲ್ಪ ಹಾಲನ್ನು ಕಾಯಿಸಿಟ್ಕೊಂಡಿರೋಂಥ ಹಾಲನ್ನು ಹಾಕಿ ಕಡಲೆ ಹಸಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಜ್ಜಿ ಮಾಡ್ಕೊಳ್ಳೋವಾಗ ಯಾವ ರೀತಿ ಮಿಕ್ಸ್ ಮಾಡ್ಕೊತೀವೋ ಅದಕ್ಕಿಂತ ಒಂದು ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಸೈಡ್ಗಿಟ್ಟು ಒಂದು ಫ್ರೈಯಿಂಗ್ ಪ್ಯಾನ್ಗೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ನ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಸೇಮ್ ಪ್ಯಾನ್ಗೆ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಕಡಲೆ ಹಿಟ್ಟಿಂದು ಮಿಕ್ಸ್ಚರ್, ಅದನ್ನು ಈ ರೀತಿ ಬೂಂದಿ ಥರ ಹೋಲ್ಸ್ ಇರೋ ಥರದ್ದು ಈ ಥರ ಒಂದು ಜಾಲರ ತಗೊಂಡು ಅದರಲ್ಲಿ ಆ ಮಿಕ್ಸ್ಚರ್ನ ಹುಯ್ತಾ ಇರಬೇಕು. ಈ ಥರ ಬೂಂದಿ ರೀತಿ ಬರುತ್ತೆ ಅದು. ನೀವು ಇದನ್ನು ಎಣ್ಣೆಯಲ್ಲಾದರೂ ಮಾಡ್ಬೋದು, ತುಪ್ಪದಲ್ಲಾದರೂ ಮಾಡ್ಬೋದು. ತುಪ್ಪದಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಗೋಲ್ಡನ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೋಬೇಕು. ಈಗ ಶುಗರ್ ಸಿರಪ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿಕೊಂಡು ಸೇಮ್ ಬೌಲಲ್ಲೇ ವಾಟರ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಒಂದೇಳೆ ಪಾಕ ಥರ ಬಂದರೆ ಸಾಕಾಗತ್ತೆ, ತೀರಾ ಕುದಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಿಮ್ಗೆ 2 ರಿಂದ 3 ಏಲಕ್ಕಿನ ಜಜ್ಜಿ ಈ ರೀತಿ ಹಾಕ್ಕೊಂಡು ಸಿರಪ್ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳೋದಕ್ಕೆ ಒಂದು 5 to 8 minutes ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಬಾಯ್ಲ್ ಮಾಡಿಕೊಂಡು ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ರೆ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕಾಗತ್ತೆ. ಸೊ ತಣ್ಣಗಾಗಿರೋ ಶುಗರ್ ಸಿರಪ್ನ ಆವಾಗಲೇ ಮಾಡಿಟ್ಕೊಂಡಿರೋವಂಥ ಬೂಂದಿಗೆ ಸ್ವಲ್ಪನೇ ಆ್ಯಡ್ ಮಾಡ್ಕೋಬೇಕು. ನೋಡಿಕೊಂಡು ಸ್ವಲ್ಪನೇ ಆ್ಯಡ್ ಮಾಡ್ಕೋಬೇಕು. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರವೆ ಕನ್ಸಿಸ್ಟೆನ್ಸಿ, ರವೆ ಯಾವ ಥರ ಇರುತ್ತೆ ಆ ಥರ ಕನ್ಸಿಸ್ಟೆನ್ಸಿಗೆ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು.
ಸೊ ನೋಡಿದ್ರಲ್ವ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಚಿಕ್ಕದು ಕಲ್ಸಕ್ಕರೆ ಬರುತ್ತಲ್ವ, ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಗ್ರೈಂಡ್ ಏನು ಮಾಡ್ಕೊಂಡಿದ್ವಿ ಅದನ್ನು ಕೈಯಲ್ಲಿ ಈ ರೀತಿ ಪುಡಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಆ್ಯಂಡ್ ಅವಾಗಲೇ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಡಿದ್ವಲ್ವ, ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕಾದರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡಿ ಆವಾಗಲೇ ತೋರಿಸಿರೋ ಕಲ್ಸಕ್ಕರೆನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಪಚ್ಕರ್ಪೂರನ ಆ್ಯಡ್ ಮಾಡಿಕೊಂಡು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು. ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಉಂಡೆ ಕಟ್ಟೋಕ್ಕಾದರೆ ಫೈನ್, ಇಲ್ಲ ಅಂತಂದರೆ ಸ್ವಲ್ಪ ಹಾಲು ಆ್ಯಡ್ ಮಾಡಿಕೊಂಡು ಉಂಡೆ ಕಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಇಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಮನೇಲೇ. ಸೊ ನನಗೆ ಈ ತಗೊಂಡಿರೋ ಕ್ವಾಂಟಿಟಿಗೆ 10ರಿಂದ 12 ಲಾಡು ಆಗಿತ್ತು. ಇದ್ರದ್ದು ಕಂಪ್ಲೀಟ್ ರೆಸಿಪಿನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ನಾನು ಇದನ್ನು ಕಂಪ್ಲೀಟಾಗಿ ತುಪ್ಪದಲ್ಲೇ ಮಾಡಿರೋದ್ರಿಂದ ಇದ್ರದ್ದು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಆ್ಯಂಡ್ ಇದು ಸ್ಯಾಟರ್ಡೇ ಮಾರ್ನಿಂಗ್. ಫ್ರೈಡೇ ವೈಕುಂಠ ಏಕಾದಶಿ, ಶುಕ್ರವಾರ ಏನು ಕ್ಲೀನಿಂಗ್ ಮಾಡೋದು ಬೇಡ ಅಂತ ನಾನು ಗುರುವಾರ ಒಂದಷ್ಟು ಕ್ಲೀನ್ ಮಾಡ್ಕೊಂಡಿದ್ದೆ, ಮನೆನ ಮಾಲೆ ಹಾಕ್ತಾರೆ ಅಂತ. ಶುಕ್ರವಾರ ಇದ್ದಿದ್ದರಿಂದ ಕ್ಲೀನಿಂಗ್ ಎಲ್ಲ ಏನೂ ಮಾಡ್ಕೊಂಡಿರಲಿಲ್ಲ, ಜಸ್ಟ್ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿದ್ದೆ ಅಷ್ಟೇ. ಮುನಿ ಬೆಡ್ಶೀಟ್ಸ್ ಎಲ್ಲ ಆಲ್ರೆಡಿ ವಾಶ್ ಮಾಡಿ ಒಣಗಾಕಿದ್ರು. ನಾನು ಜಸ್ಟ್ ಇದು ಒಂದು ಕಾರ್ಪೆಟ್ ಮತ್ತು ಒಂದು ಬೆಡ್ಶೀಟ್ ಇತ್ತು, ಅದನ್ನು ಮಾತ್ರ ನೆನೆಸಿ ಕಾರ್ಪೆಟ್ನ ನಾನೇ ವಾಶ್ ಮಾಡ್ತಾ ಇದ್ದೀನಿ. ಇದೊಂದಷ್ಟು ಮುಗಿಸ್ಕೊಂಡ್ರೆ ಕಿಚನ್ ಕ್ಲೀನಿಂಗ್ ಇರುತ್ತೆ. ಒಂದೇ ಸರಿ ಈ ಕ್ಲೀನಿಂಗ್ನ ಮುಗಿಸ್ಕೊಂಡು ಸ್ನಾನ ಮಾಡೋಣ ಅಂತೇಳಿ ವೈಶು ಮತ್ತು ಹರ್ಷಗೆ ಮಾತ್ರ ಸ್ನಾನ ಮಾಡಿಸಿ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿದ್ದೆ ಕಾರ್ಪೆಟ್ನ ವಾಶ್ ಮಾಡೋಣ ಅಂತೇಳಿ. ಅವರಿಬ್ರಿಗೂ ಸ್ನಾನ ಮಾಡಿಸಿನೂ ವೇಸ್ಟ್ ಆಯಿತು. ನಾನು ಕಾರ್ಪೆಟ್ ವಾಶ್ ಮಾಡಬೇಕಾದ್ರೆ ವೈಶು ಅಂತೂ ನೀರಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದ್ಲು. ಸೈಡ್ಗೆ ಹೋಗು ಅಂದರೆ ನಿನ್ನ ಕೆಲಸ ನೀನು ಮಾಡು, ನಾನು ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಆಟ ಆಡ್ತಾನೆ ಇದ್ಲು. ಏನಾಯ್ತು? ಹೇಳಿದ ಮಾತು ಕೇಳು ಅಂದರೆ ಕೇಳೋದೇ ಇಲ್ಲ. ಹರ್ಷ ಅಂತೂ ಸರಿಯಾಗಿ ಬಿದ್ದ. ಯಾರಾದರೂ ಬಿಡಲಿ, ನನಗಂತೂ ಫಸ್ಟ್ ನಗುನೇ ಬರುತ್ತೆ. ನೋಡಿ ಮೆಸ್ಸಿ ಕಿಚನ್ ಹೇಗಿದೆ ಅಂತ. ನನ್ನ ಕಿಚನ್ ಸ್ವಲ್ಪ ಹಾಗೂ ಹೀಗೂ ಇದೆ, ಇನ್ನೂ ಕ್ಲೀನಿಂಗ್ ಪ್ರೋಸೆಸ್ಸಲ್ಲಿ ಇದೆ. ಸೊ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ, ಇನ್ನೂ ಏನು ಅಡುಗೆ ಮಾಡಿಲ್ಲ. ವೈಶುಗ್ ಮಾತ್ರ ಲೆಮನ್ ರೈಸ್, ಹರ್ಷ ವೈಶು ಇದ್ರು ಲೆಮನ್ ರೈಸ್ನ ತಿನ್ಕೊಂಡ್ರು. ಹೊಟ್ಟೆ ಹಸಿವಾಗ್ತಾ ಇದೆ, ಅದಕ್ಕೆ ಸ್ವೀಟ್ ಕಾರ್ನ್ ಬೇಯಿಸ್ಕೊತಾ ಇದ್ದೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ಹಾಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ನಾನು ವೈಶು ಬೆಡ್ ಮೇಲೆ ಮಲ್ಕೊಂಡು ಒದ್ದಾಡ್ತಾ ಇದ್ವಿ. ಸೊ ಆಲ್ರೆಡಿ ಲೇಟ್ ಆಗಿತ್ತು. ಕಿಚನ್ ಕ್ಲೀನಿಂಗ್ಗೆ ಮುನಿನೂ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು. ಕಿಚನ್ ಕ್ಲೀನಿಂಗ್ದು ವ್ಲಾಗ್ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ಡಿಲೇ ಆಗುತ್ತೆ ಅಂತ. ಸೊ ಹೀಗಿತ್ತು ನನ್ನ ಡೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್.